ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಆಮ್ ಇನ್ ಮೈ ನೇಟಿವ್ ಪ್ಲೇಸ್. ನನ್ನ ಊರಲ್ಲೇ ಇದ್ದೀನಿ. ನನ್ನ ಊರಲ್ಲಿ ಕಳೆದಂತಹ ಕೆಲವು ಬ್ಯೂಟಿಫುಲ್ ಮೂಮೆಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫುಲ್ ಆಫ್ ಗ್ರೀನರಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಆ್ಯಂಡ್ ಐ ಜಸ್ಟ್ ಲವ್ ಸ್ಪೆಂಡಿಂಗ್ ಟೈಮ್ ಇನ್ ದಿಸ್ ಬ್ಯೂಟಿಫುಲ್ ನೇಟಿವ್ ಪ್ಲೇಸ್. ಆ್ಯಂಡ್ ನನ್ನ ಸಿಸ್ಟರ್ ಇವಾಗ ಮೆಹಂದಿ ಹಾಕ್ತಾ ಇದ್ದಾಳೆ ಕಸಿನ್ ಕೈಗೆ. ಫಂಕ್ಷನ್ ಸೀಸನ್ ಬಂದೇ ಬಿಡ್ತು ಆ್ಯಂಡ್ ಶೀ ಈಸ್ ಅಪ್ಲೈಯಿಂಗ್ ಮೆಹಂದಿ. ನನ್ನ ಕಾಲಿಗೆ ಮೆಹಂದಿ ಹಾಕ್ತಾ ಇದ್ದಾಳೆ. ಆ್ಯಂಡ್ ಐ ಚೂಸ್ ದಿಸ್ ಪರ್ಟಿಕ್ಯುಲರ್ ಡಿಸೈನ್. 1.5 ಗಂಟೆ ಕಾಲ ಹಿಡಿತು ಮೆಹಂದಿ ಹಾಕಬೇಕಾದ್ರೆ. ಮಾತಾಡ್ತಾ ಮೆಹಂದಿ ಅಂತೂ ಹಾಕಿದ್ದಾಯಿತು. ಸಮ್ವನ್ ಸೇಸ್ ನಿಮ್ಮ ಮೆಹಂದಿ ಕಲರ್ ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಬಾಡಿ ಟೆಂಪ್ರೇಚರ್, ಎಷ್ಟು ಡಾರ್ಕ್ ಬರುತ್ತೆ ಅಂತ. ಆ್ಯಂಡ್ ಆಲ್ಸೋ ಸ್ವಲ್ಪ ಮೆಹಂದಿ ಡ್ರೈ ಆದ ನಂತರ ಸ್ವಲ್ಪ ಶುಗರ್ ಸಿರಪ್ ಮತ್ತು ಟೀ ಡಿಕಾಕ್ಷನ್ ಏನಿದೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು, ಡಾರ್ಕ್ ಕಲರ್ ಬರಬೇಕು ಅಂತ ಇದ್ದರೆ. ಊರಿಗೆ ಬಂದಿದ್ದಾಯಿತು. ನಂತರ ದೇವಸ್ಥಾನದಲ್ಲಿ ದೇವರ ದರ್ಶನ ಕೂಡ ಮಾಡಿದ್ದಾಯಿತು. ಪ್ರಸಾದ ತೆಕ್ಕೊಂಡ್ವಿ. ಸಚ್ ಅ ಪಾಸಿಟಿವ್ ಫೀಲಿಂಗ್ ಒನ್ಸ್ ಯು ವಿಸಿಟ್ ಅ ಟೆಂಪಲ್. ಐ ಫೀಲ್ ಸೋ ಬ್ಲೆಸ್ಡ್. ಮತ್ತು ಅದೇ ಬ್ಯೂಟಿಫುಲ್ ಜರ್ನಿ ಸ್ಟಾರ್ಟ್ಸ್, ಸರೌಂಡೆಡ್ ವಿತ್ ದ ನೇಚರ್, ಫ್ರೆಶ್ ಏರ್, ಗ್ರೀನರಿ, ಬ್ಯೂಟಿಫುಲ್ ಸ್ಕೈ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಕಾಟು ಮಾವಿನ ಹಣ್ಣು. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಅದರ ನೇಮ್ ಏನಂತ ಗೊತ್ತಿಲ್ಲ ನನಗೆ. ನಾವೆಲ್ಲ ಊರಲ್ಲಿ ನೇಟಿವ್ ಲ್ಯಾಂಗ್ವೇಜಲ್ಲಿ ಕಾಟು ಮಾವಿನ ಹಣ್ಣು ಅಂತ ಅಂತೀವಿ. ಆ್ಯಂಡ್ ಇದ್ರ ಗೊಜ್ಜು ಇದೆ ಅಲ್ಲ, ಇಟ್ಸ್ ಸೋ ಟೇಸ್ಟಿ. ಜ್ಯೂಸ್ ಕೂಡ ಮಾಡಿ ಕುಡಿಬೇಕು, ಸಖತ್ತಾಗಿರುತ್ತೆ. ಆ್ಯಂಡ್ ರಿಲೇಟಿವ್ ಮನೆಗೆ ಹೋಗಿದ್ವಿ. ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಿಚನ್. ನಂಗೆ ತುಂಬಾ ಇಷ್ಟ. ಹಳೇ ಸ್ಟೈಲ್ನ ಒಲೆ ಟೈಪ್ನ ಕಿಚನ್. ಇಟ್ ಈಸ್ ಸೋ ಬ್ಯೂಟಿಫುಲ್. ರಾತ್ರಿ ಸತ್ಯನಾರಾಯಣ ಪೂಜೆ ಇತ್ತು. ಹಾಗೆಯೇ ಹೂವಿನ ಮಾಲೆ ಎಲ್ಲ ಮಾಡ್ತಾಯಿದ್ದೀನಿ. ಕಿಸ್ಕರದ ಹೂವಿನ ಮಾಲೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಲವ್ ಟು ಮೇಕ್ ಅ ಹೂವಿನ ಮಾಲ. ನಂಗೆ ತುಂಬಾ ಇಷ್ಟ. ಮನೆಯಲ್ಲಿದ್ದಾಗಲೂ ಅಷ್ಟೇ, ಮುತ್ತಿನ ಮಲ್ಲಿಗೆ ಏನಿದೆ, ಮುತ್ತಿನ ಮಲ್ಲಿಗೆ ಮಾಲೆ ಮಾಡೋದು ದೇವರಿಗೆ, ಈ ರೀತಿ ಮಾಡ್ತಾ ಇರ್ತೀನಿ. ತುಳಸಿ ಹೂವಿನ ಮಾಲೆ ಕೂಡ ಆಯಿತು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ದೇವರಿಗೆ ಈ ರೀತಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಸತ್ಯನಾರಾಯಣ ಪೂಜೆಗೆ ಎಲ್ಲ ಸಿದ್ಧತೆಗಳು ರೆಡಿಯಾಗಿದೆ. ಆ್ಯಂಡ್ ಪೂಜೆ ಇವಾಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಐ ಫೀಲ್ ಸೋ ಬ್ಲೆಸ್ಡ್. ಆ್ಯಂಡ್ ಇಟ್ ಇಸ್ ನೆಕ್ಸ್ಟ್ ಡೇ ಆನ್ ದ ವೇ ಟು ಬೀಚಿಗೆ ಹೋಗ್ತಾ ಇದ್ವಿ ನಾವು ಫ್ಯಾಮಿಲಿ ಎಲ್ಲ. ಆ್ಯಂಡ್ ನನ್ನ ತಮ್ಮನಿಗೆ ಬೀಚ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಆ್ಯಂಡ್ ಲುಕ್ ಎಟ್ ದಿಸ್ ಕ್ಯೂಟ್ ಲಿಟಲ್ ಪಪ್ಪಿ. ಆನ್ ದ ವೇ ಟು ಬೀಚ್ ಹೋಗಬೇಕಾದ್ರೆ ಐ ಫೌಂಡ್ ದಿಸ್ ಕ್ಯೂಟೀಸ್. ಆ್ಯಂಡ್ ಲೆಟ್ಸ್ ಗೋ ಟು ದ ಬೀಚ್. How excited these two buddies. And here comes the beautiful beach. Ta-da! How beautiful alva? Sky matte beach. Both are beautiful. ಎರಡು ಕೂಡ ವಿಸ್ತಾರವಾಗಿದೆ, ಎರಡು ಕೂಡ ಸುಂದರವಾಗಿದೆ. ಆ್ಯಂಡ್ ಇಟ್ ಲುಕ್ಸ್ ಬಿಟ್ ಕ್ಲೌಡಿ. ಅದಕ್ಕೋಸ್ಕರ ಸನ್ಸೆಟ್ ನಮಗೆ ಸಿಗಲಿಲ್ಲ ನೋಡೋಕ್ಕೆ. ಆ್ಯಂಡ್ ಇಟ್ಸ್ ಓಕೆ. ಸ್ವಲ್ಪ ಟೈಮ್ ಬೀಚಲ್ಲೇ ಕೂತು ಟೈಮ್ ಕಳೆದ್ವಿ. ದ ಪೀಸ್ಫುಲ್ ಬ್ರೀಸ್ ಆ್ಯಂಡ್ ದಿಸ್ ಚಿಪ್ಪು. ಕಾಫಿ ಎಲ್ಲ ಕುಡಿದು ವಾಪಸ್ ಬ್ಯಾಕ್ ಟು ಹೋಮ್. ನಂತರ ಬರಬೇಕಾದ್ರೆ ಮೈ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ದ ನೇಟಿವ್ ಪ್ಲೇಸ್. ಇಲ್ಲಿ ಕಡಲೆಗಸಿ ಸಿಗುತ್ತೆ. ಇಟ್ಸ್ ಸೋ ಯಮ್ಮಿ. ಆ್ಯಂಡ್ ಕಬ್ಬಿನ ಹಾಲು ಎರಡೂ ಕುಡ್ದಾಯಿತು.
ಆಯಿತು, ನನ್ನ ರಜೆ ಎಲ್ಲ ಮುಗೀತು. ಇನ್ನು ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಹೋಗಲೇಬೇಕು. ಆ್ಯಂಡ್ ಐ ಮೀನ್ ಬ್ಯಾಂಗ್ಳೂರ್ ನಾವು. ಆ್ಯಂಡ್ ಇಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಗ್ರೋ ಆಗಿತ್ತು ಊರಿಗೆ ಹೋಗಬೇಕಾದ್ರೆ. ಅದು ಇವಾಗ ಲುಕ್ ಎಟ್ ದಿಸ್, ಫ್ಲವರ್ ಹೋಗಿ ಟೊಮ್ಯಾಟೋನೇ ಆಗಿದೆ. ಟೊಮ್ಯಾಟೊ ಇಸ್ ರೆಡಿ ಆ್ಯಂಡ್ ಆಲ್ಸೋ ಕ್ಯಾಪ್ಸಿಕಮ್ ಇಸ್ ರೆಡಿ. ಆ್ಯಂಡ್ ಪರ್ಪಲ್ ವೇನ್ ನೋಡಿ ಹೇಗಾಗಿದೆ ಅಂತ ಹೇಳಿ. ಆ್ಯಂಡ್ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಗ್ರೋ ಆಗಿದೆ ಆ್ಯಂಡ್ ಐ ಆಮ್ ಹ್ಯಾಪಿ. ಹಾಗೆಯೇ ಅನ್ಪ್ಯಾಕ್ ಮಾಡಬೇಕು ಇವಾಗ. ಮನೆಯಿಂದ ತಂದ ಐಟಮ್ಸ್ ಎಲ್ಲ, ಊರಿಂದ ತಂದ ಐಟಮ್ಸನ್ನು ಅನ್ಪ್ಯಾಕ್ ಮಾಡಬೇಕು. ಅಮ್ಮ ಏನೇನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಐ ಡೋಂಟ್ ನೋ. ಐ ವಾಂಟ್ ಟು ಸಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಬೆಂಗಳೂರಿಗೆ ಬಂದಿದ್ದಾಯಿತು. ಬೆಳಿಗ್ಗೆ ಏನಾದರೂ ತಿಂಡಿ ತಿನ್ನಬೇಕಲ್ಲ. ಸೊ ಲೆಟ್ ಮೀ ಪ್ರಿಪೇರ್ ದೋಸಾ ಆ್ಯಂಡ್ ಸ್ಟ್ರಾಂಗ್ ಕಾಫಿ. ಓಕೆನಾ? ಊರಿಂದ ತಂದ ಐಟಮ್ಸನ್ನೆಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಅರೇಂಜ್ ಎವ್ರಿಥಿಂಗ್ ನಾವು, ಬಿಕಾಸ್ ವೀಕೆಂಡಲ್ಲಿ ಎಲ್ಲ ಮನೆ ಕೆಲಸನ ಪಟ್ ಅಂತ ಮಾಡಿ ಮುಗಿಸೋಣ ಅಂತ. ಒನ್ಸ್ ಯು ಸ್ಟಾರ್ಟ್ ಟು ಗೋ ಟು ವರ್ಕ್ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ? ಆ್ಯಂಡ್ ಲುಕ್ ವಾಟ್ ಐ ಹ್ಯಾವ್. ಫಿಲ್ಟರ್ ಕಾಫಿ ಮಾಡೋದಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲನೂ ಇದೆ ಇವಾಗ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇದರಲ್ಲಿ ನನಗೆ ಕಾಪರಲ್ಲಿ ಕೂಡ ಫಿಲ್ಟರ್ ತೆಗಿಬೇಕು ಅಂತ ತುಂಬ ಆಸೆ ಇದೆ. ವಿಲ್ ಸಿ ಇಫ್ ಐ ಗೆಟ್ ಐ ಆಮ್ ಗೋನಾ ಪರ್ಚೇಸ್. ಹಾಗೆಯೇ ಈ ಕ್ಯೂಟ್ ಲಿಟಲ್ ವೆಸಲ್ಸ್ ಎಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ವಾಂಟ್ ಟು ಶೋ ಯು ಗೈಸ್. ಬ್ಯೂಟಿಫುಲ್ ಆಗಿದೆಲ್ಲ, ಕ್ಯೂಟ್ ಆಗಿದೆಲ್ಲ. ಆ್ಯಂಡ್ ಈ ಚಿಕ್ಕ ಕ್ಯೂಟ್ ಆಗಿರುವಂಥ ಬೌಲಿಗೆ ಚಿಕ್ಕದಾದ ಪ್ಲೇಟ್ ಆ್ಯಂಡ್ ದೀಸ್ ಸ್ಪೂನ್ಸ್ ಬ್ಯೂಟಿಫುಲ್ ಆಗಿದೆ. ಅನ್ಪ್ಯಾಕ್ ಮಾಡ್ತಾ ಮಧ್ಯಾಹ್ನ ಆಯಿತು. ಸೊ ಅನ್ನ ಇಡೋಣ. ಐ ಆಮ್ ಡ್ಯಾಮ್ ಹಂಗ್ರಿ. ಅನ್ನ, ಮೊಸರು, ಉಪ್ಪಿನಕಾಯಿ. ದಿಸ್ ಇಸ್ ಬೆಸ್ಟ್. ಸಮಟೈಮ್ಸ್ ಅಲ್ಲ, ಎಲ್ಲ ದಿನ ಕೂಡ ನಾನು ಊಟ ಮಾಡ್ತೀನಿ ಇದೇ ರೀತಿ. ಬೇಕಂದರೆ ಅನ್ನ, ಮೊಸರು, ಉಪ್ಪಿನಕಾಯಿ, ಬೇರೆ ಏನೂ ಬೇಡ. ಸಿಂಪಲ್ಲಾಗಿ ಬೆಸ್ಟ್ ಊಟ ಆ್ಯಕ್ಚುಲಿ. ಚಟ್ನಿ ಪುಡಿ, ಸಾಂಬಾರು ಪುಡಿ ಇದನ್ನೆಲ್ಲ ಈ ರೀತಿ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ಟು ಸೇವ್ ಇಟ್ ಫ್ರಮ್ ಇನ್ಸೆಕ್ಟ್ಸ್. ಪ್ಯಾಕಲ್ಲೇ ಇಟ್ಟರೆ ಅದು ಬೇಗ ಹಾಳಾಗುತ್ತೆ. ಸೊ ಐ ಆಮ್ ಗೋನಾ ಸ್ಟೋರ್ ಇಟ್ ಇನ್ ಅ ಬಾಕ್ಸ್. ಆ್ಯಂಡ್ ದಿಸ್ ಇಸ್ ಗಸಗಸೆ ಬೀಜ, ಸಬ್ಜಾ ಸೀಡ್ಸ್. ಜಸ್ಟ್ ಅರೇಂಜಿಂಗ್ ಎವ್ರಿಥಿಂಗ್ಸ್. ಹೋಮ್ ಎಸೆನ್ಷಿಯಲ್ ಏನೇನಿದೆ ಅದನ್ನೆಲ್ಲ ಈ ರೀತಿ ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಂಡ್ ಐ ಗೋನಾ ಪುಟ್ ದಿಸ್ ಸಬ್ಜಾ ಸೀಡ್ಸ್ ಇನ್ ಟು ದ ವಾಟರ್. ಸ್ವಲ್ಪ ಹೊತ್ತು ಸೋಕ್ ಆದ ನಂತರ I'm gonna drink it and it's very good for health. ನಂಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಐ ಆಮ್ ಡ್ರಿಂಕಿಂಗ್ ದಿಸ್ ಸಬ್ಜಾ ವಾಟರ್. ಆ್ಯಂಡ್ ಇಟ್ಸ್ ರೈನಿಂಗ್ ಹೆವಿಲಿ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಇಟ್ಸ್ ನೆಕ್ಸ್ಟ್ ಡೇ ಅಗೇನ್. ದೋಸೆ ಬೇಕೇ ಬೇಕು ನನಗೆ. ಆ್ಯಂಡ್ ಹಿಯರ್ ಐ ಆಮ್ ಕಟ್ಟಿಂಗ್ ಮೈ ಲಾಂಗ್ ಹೇರ್. I am excited and I am also sad at the same time. Every girl can feel the same. ವಾಟ್ ಐ ಆಮ್ ಫೀಲಿಂಗ್ ರೈಟ್ ನೌ. ಅಂದರೆ ನಮಗೆ ಶಾರ್ಟ್ ಹೇರ್ ಬೇಕಂತ ಇರುತ್ತೆ, ಬಟ್ ವೆರಿ ಹಾರ್ಡ್ ಟು ಸೇ ಗುಡ್ ಬೈ ಟು ದ ಲಾಂಗ್ ಹೇರ್ ಆ್ಯಸ್ ವೆಲ್. ಸೊ ನಾನೇ ಇಲ್ಲಿ ಬ್ಯೂಟಿಷಿಯನ್. ಇವತ್ತು ನಾನೇ ಕಟ್ ಮಾಡ್ತಾಯಿದ್ದೀನಿ ಹೇರನ್ನು. ಈ ರೀತಿ 2 ಜಡೆ ಕಟ್ತಾಯಿದ್ದೀನಿ ಹೇರನ್ನು. ಈ ರೀತಿ ಬ್ರೈಡ್ಸ್ ಈ ರೀತಿ ಚೆನ್ನಾಗಿ ನೇಯ್ದು, ಟಿಪ್ ತನಕ ನೇಯ್ದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಆ್ಯಂಡ್ ಡೂ ದ ಸೇಮ್ ಟು ಅದರ್ ಹಾಫ್ ಆ್ಯಸ್ ವೆಲ್. Okay, and it's way too easy to cut your hair like this. ಈ ಮೆಥಡ್ ಬೆಸ್ಟ್ ಅಂತಲೇ ಅನ್ನಿಸ್ತು ನನಗೆ. ನೋಡಿ, ಈ ರೀತಿ ಟೈಟಾಗಿ ಕಟ್ಟಿದ ನಂತರ ನಿಮಗೆ ಎಷ್ಟು ಲೆಂತ್ ತನಕ ಕಟ್ ಮಾಡಬೇಕು ಅಂತ ಅನಿಸುತ್ತೆ, ಜಸ್ಟ್ ಕಟ್ ಇಟ್ ಆಫ್. ಆ್ಯಂಡ್ ಐ ಆಮ್ ಕಟಿಂಗ್ ಮೈ ಹೇರ್ ರೈಟ್ ನೌ. I don't know how it's gonna turn. Let's hope it will look
ಬ್ಯೂಟಿಫುಲ್. ನೋಡೋಣ. ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಹೇರ್ ಕಟ್ಟಿಂಗ್ ಅಂತ ಹೇಳಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದು ಅಂದರೆ ತುಂಬಾ ರೇರ್. 1-2 ಸಲ ಹೋಗಿರ್ಬೋದು ಅಷ್ಟೇ. ಅಮ್ಮನೇ ಹೇರ್ ಕಟ್ ಮಾಡ್ತಿದ್ದಿದ್ದು. ಆ್ಯಂಡ್ ಇವಾಗ ಐ ಕಟ್ ಮೈ ಓನ್ ಹೇರ್ ಅಷ್ಟೇ. And here I am with the short hair and I'm looking beautiful ಅಂತ ಅನ್ನಿಸ್ತಾ ಇದೆ. What do you say? And I'm keeping my hair ಈ ರೀತಿ. Yes, I'm loving my cute little ponytail. Again back with arranging all the home stuffs. Let me do my work, okay na? Ivaga lunch time, so let me prepare lunch. Balko mensu anta antare, so I'm gonna fry this utake. And also I'm gonna end the vlog here. Thank you for watching till the end. Have a great day. Hagane subscribe to my YouTube channel. Bye.